ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಮ್ಮನೇಲಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಹುತ್ತದ ಮಣ್ಣಿನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ತಾನೇ ಗೊತ್ತಿರಲ್ಲ ಅಲ್ವಾ ಹುತ್ತದ ಮಣ್ಣು. ಎಸ್ ಹೌದು, ಆ ಒಂದು ಬಗೆಯಲ್ಲಿ ಕೆಲವೊಂದೊಂದು ಗೊತ್ತಿಲ್ಲದ ಸತ್ಯವನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ಉಪಯುಕ್ತವಾಗಿದೆ. ನೀವು ಕೂಡ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಯಾಕೆ ಇವತ್ತು ಪರ್ಟಿಕ್ಯುಲರಾಗಿ ನಾನು ಇದೇ ಒಂದು ವಿಷಯನ ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಸುತ್ತಮುತ್ತ ಹಲವಾರು ಹುತ್ತಗಳು, ಗೆದ್ಲುಗೂಡುಗಳು ಅದೆಲ್ಲ ನಾವು ನೋಡಿರ್ತೀವಿ. ಹುತ್ತ ಅಂದ ತಕ್ಷಣವೇ ಭಯ ಪಡ್ತೀವಿ. ಹಾವಿರುತ್ತೆ ಅಂತ ಅನ್ಕೋತೀವಿ. ಹಾವು ಇರುತ್ತೋ ಇರೋಲ್ವೋ ಅದು ಸೆಕೆಂಡರಿ. ಪ್ಲಸ್ ಇನ್ನೊಂದು ಹೇಳಬೇಕು ನಿಜಾಂಶ ಹೇಳಬೇಕು ಅಂದರೆ, ಅದು ಹಾವು ತಗೊಂಡೋಗಿ ಅದನ್ನು ಉತ್ತನ ಮಾಡಿರಲ್ಲ. ಗೆದ್ಲು ಅಂತ ನಮ್ಮ ಕಡೆ ಕರಿತೀವಿ. ಗೆದ್ಲು ಹುಳಗಳು ಏನಿರ್ತವೆ, ಅವು ತಮ್ಮ ಎಂಜಲನ್ನು ಅಂದರೆ ಸಲೈವವನ್ನು ಉಪಯೋಗ ಮಾಡಿಕೊಂಡು ಅವು ಮಣ್ಣಿನಿಂದ ಒಂದು ಗೆಜ್ಲ ಗೂಡನ್ನು ಕಟ್ಟಿರುತ್ತೆ. ಅದರಲ್ಲಿ ಹೋಗಿ ಹಾವು ವಾಸ ಮಾಡುತ್ತೆ. ಇದು ಇದರ ಹಿನ್ನೆಲೆ. ಹಾಗೆ ಇದನ್ನು ಏನಕ್ಕಾಗಿ ಬಳಸ್ತಾರೆ, ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ಸತ್ಯಗಳು ಏನು ಅಂದರೆ, ಇದರಿಂದ ಎಲ್ಲ ತರಹದ ಅಂದರೆ 75 to 80% ಚರ್ಮ ರೋಗಗಳಿಗೆ ನಿವಾರಣೆ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್ ಕೂಡ, ಓಕೆನಾ. ತಲೆಯಲ್ಲಾಗಿರ್ಬೋದು, ಮೈ ಕೈಯಲ್ಲಾಗಿರ್ಬೋದು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಚರ್ಮ ರೋಗಗಳು ಎಲ್ಲೇ ತೋರಿಸಿದ್ರೂ ಕಮ್ಮಿ ಆಗಿಲ್ಲ ಅನ್ನುವಂಥವ್ರು ಈ ಗೆಜ್ಜಲಗೂಡು ಏನಿರುತ್ತೆ, ಗೆದ್ಲುಗೂಡು, ಅದಕ್ಕೆ ಒಂದು ಅರಿಶಿನ ಪುಡಿ ಮತ್ತು ಮೊಸರು, ಹುಳಿ ಮೊಸರನ್ನ ಹಾಕ್ಕೊಂಡು ನೀವು ಎಲ್ಲಿ ಏನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ನೀವು ಯೂಸ್ ಮಾಡೋದ್ರಿಂದ ಚರ್ಮ ರೋಗ ಎಲ್ಲ ಹುಷಾರಾಗುತ್ತೆ. ಹಾಗೆ ಹಲವಾರು ರೀತಿಯಾದಂತಹ ಒಂದು ಉಪಯೋಗ ಆಗುವಂತಹ ಕೆಲವೊಂದೊಂದು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಹಾಗೆ ಇದನ್ನು ಈಗಾಗಲೇ ಅಮೆಝಾನು, ಫ್ಲಿಪ್ಕಾರ್ಟು, ಬೇರೆ ಬೇರೆ ಕಡೆ ಎಲ್ಲ ಮಾರ್ತಾ ಇದ್ದಾರೆ. ಬಟ್ ಆಲ್ಮೋಸ್ಟ್ ನೀವು ಆದಷ್ಟು ಮನೆ ಸುತ್ತಮುತ್ತ ಎಲ್ಲರೂ ಗೆದ್ಲುಗೂಡು ಅಥವಾ ಹುತ್ತ ಏನಾದ್ರು ಇದ್ದರೆ ಒಂದು ಕಡ್ಡಿ ತೊಗೊಂಡೋಗಿ ಒಂದು ಸ್ವಲ್ಪ ಸೌಂಡ್ ಮಾಡಿ ಆಮೇಲೆ ನೀವು ತೆಗೆದು ಅದನ್ನು ಯೂಸ್ ಮಾಡ್ಕೊಳ್ಳಿ. ತುಂಬ ಉಪಯೋಗ ಆಗುತ್ತೆ. ಮನೆ ಸುತ್ತ ಇರೋ ನ್ಯಾಚುರಲ್ಲಾಗಿ ಸಿಗುವಂತಹ ಯಾವುದಾದ್ರೂ ಗೂಡಿದೆ ಅದರಲ್ಲಿ ನೀವು ಆ ಮಣ್ಣನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದಷ್ಟು ಒರಿಜಿನಲ್ ಅಲ್ಲ, ಒರಿಜಿನಲ್ ಸಿಗೋದಿಲ್ಲ. ಒರಿಜಿನಲ್ ಸಿಕ್ತು ಅಂತ ಅಂದರೆ ಉಪಯೋಗ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್.